ವೆಲ್ಕಮ್ ಬ್ಯಾಕ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್. ಶೃಂಗೇರಿ ಮತ್ತು ಹೊರನಾಡಿನ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಮಿಸ್ ಮಾಡ್ದಿರಾ ಹೋಗಿ ನೋಡ್ಕೊಂಡು ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹರಿಹರಪುರಕ್ಕೆ ಬಂದಿದ್ದೀವಿ. ಇದು ಎಲ್ಲಿದೆ ಅಂದರೆ ಶೃಂಗೇರಿಯಿಂದ 20 ಕಿಲೋಮೀಟ್ರು. ಇಲ್ಲಿ ಶಾರದಾಂಬೆ ನೆಲೆಸಿದ ಸ್ಥಳ ಅಂತಲೂ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನಷ್ಟು ವಿಷಯ ನಮ್ಮ ತಾತ ನಾಗರಾಜರಾವ್ ಅವರು ಹೇಳ್ತಾರೆ, ಕೇಳೋಣ ಬನ್ನಿ. ನಮಸ್ಕಾರ. ಈಗ ನಾವು ಹರಿಹರಪುರದ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹಸ್ವಾಮಿ ಪೀಠದಲ್ಲಿದ್ದೀವಿ. ಇಲ್ಲಿ ನಾವು ಈಗ ನೋಡಿ ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ನಮ್ಮ ಮೇಲೆ ಆಂಜನೇಯ ಸ್ವಾಮಿ ದೊಡ್ಡ ಒಂದು ಪ್ರತಿಮೆ ಇದೆ, ಆಮೇಲೆ ಆಮೆಯ ಒಂದು ಪ್ರತಿಮೆ ಇದೆ. ನಂತರ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಒಳಗಡೆ, ಭಾಳ ಚೆನ್ನಾಗಿದೆ. ನಂತರ ಲಕ್ಷ್ಮೀನಾರಾಯಣನ ದೇವಸ್ಥಾನ ಇದೆ, ಪ್ರಹ್ಲಾದ ದೇವಸ್ಥಾನ ಇದೆ, ಆಮೇಲೆ ಶಾರದಾಂಬೆ ದೇವಸ್ಥಾನ ಸಹ ಇದೆ. ಯಾಕೆಂದರೆ ಇದೇ ಒಂದು ಮೂಲ ಸ್ಥಳ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಇವರೆಲ್ಲ ಯಾತ್ರಾರ್ಥಿಗಳು ಬಂದರೆ ಇಳ್ಕೊಳ್ಳಿಕ್ಕೆ ಒಳ್ಳೊಳ್ಳೆ ರೂಮ್ಸ್ ಕೊಡ್ತಾರೆ, ಊಟ ಹಾಕ್ತಾರೆ. ಆದ್ದರಿಂದ ಪ್ರತಿಯೊಬ್ಬರು ಇಲ್ಲಿ ಈ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಬಂದು ನೀವು ನೋಡ್ಬೋದು. ಮುಂದೆ ಒಂದು ನದಿ ಹರಿಯುತ್ತೆ, ಆ ನದಿಯಲ್ಲಿ ನೀವು ಸ್ನಾನ ಕೂಡ ಮಾಡಬಹುದು. ತುಂಬ ಒಳ್ಳೆಯ ಜಾಗ. ಸುಮಾರು ನೀವು ಬಂದು ಎಲ್ಲರೂ ಒಳ್ಳೆಯ ಸಮಯವನ್ನು ಇಲ್ಲಿ ಕಳೆಯೋದಕ್ಕೆ ಒಳ್ಳೆಯ ಜಾಗ. ನಮಸ್ಕಾರ. ನನ್ನ ಹೆಸರು ಸಾವಿತ್ರಿ ನಾಗರಾಜ್ ಅಂತ. ನಾನು ಸುಮಾರು ಸಲ ಬಂದಿದ್ದೀನಿ. ಇಲ್ಲಿ ಪ್ರಶಾಂತವಾದ ಸ್ಥಳ. ಇಲ್ಲಿ 108 ಗಣೇಶ ಇದಿದೆ, ಮ್ಯೂಸಿಯಮ್ ಇದೆ. ಇದೆಲ್ಲ ತುಂಬ ಪ್ರಶಾಂತವಾಗಿದೆ. ಭೋಜನ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ರೂಮ್ಸ್ ಚೆನ್ನಾಗಿದೆ, ಅಕಾಡೆಮಿ ಎಲ್ಲ ಚೆನ್ನಾಗಿರುತ್ತೆ, ಪ್ರಶಾಂತವಾಗಿದೆ, ಬರ್ಬೋದು, ಎಲ್ಲ ಚೆನ್ನಾಗಿದೆ. ನಾವೀಗ ಹೋಗ್ತಾ ಇರೋದು ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್. ಇದು ಶಿವಮೊಗ್ಗ ಇಂದ 15 ಕಿಲೋಮೀಟರ್ಸ್ ಇರುತ್ತೆ. ಹಾಸನ್ ಹಾಗೂ ಶಿವಮೊಗ್ಗ ಈ ಸೈಡ್ ಏನಾದ್ರು ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಈ ಒಂದು ಪ್ಲೇಸ್ ನ ಮಿಸ್ ಮಾಡ್ದಿರಾ ವಿಸಿಟ್ ಮಾಡಿ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಅಂದ್ರೆ, ಇಲ್ಲಿ ಮರಿ ಆನೆಯಿಂದ ವಯಸ್ಸಾಗಿರೋ ಆನೆ ಎಲ್ಲಾ ತರ ಆನೆಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಒಂದು ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 50 ರುಪೀಸ್. ಇಲ್ಲಿ ನಾವು 15ರಿಂದ 20 ಆನೆಗಳನ್ನ ನೋಡ್ಬೋದು. ಅದು ಮರಿ ಆನೆಯಿಂದ ವಯಸ್ಸಾಗಿರೋ ಆನೆ ತನಕ. ಅಷ್ಟೇ ಅಲ್ಲ, ಇಲ್ಲಿ ಆನೆಗಳಿಗೆ ನಾವು ತಿನ್ನಿಸ್ಬೋದು ಹಾಗೂ ಸ್ನಾನ ಮಾಡಿಸ್ಬೋದು, ಸಫಾರಿ ಹೋಗ್ಬೋದು. ನಾವೊಂದು ಆನೆ ಡ್ಯಾನ್ಸ್ ಮಾಡೋದನ್ನ ಕೂಡ ನೋಡಿದ್ವಿ. ನಿಮ್ಗೂ ಅದನ್ನ ತೋರಿಸ್ತೀನಿ ನೋಡಿ, ಎಷ್ಟು ಕ್ಯೂಟ್ ಆಗಿ ಡ್ಯಾನ್ಸ್ ಮಾಡ್ತಾ ಇತ್ತು ಅಂತ. ಅಂದ್ರೆ ಇದು ಡ್ಯಾನ್ಸ್ ಮಾಡ್ತಿದ್ದಲ್ಲ, ಅವ್ರ ಮಾಲೀಕನ ಊಟಕ್ಕೆ ಕರಿತಾ ಇದ್ದಿದ್ದು. ಊಟ ಕೊಡು ಅಂತ ಅದ್ ಮಾಲೀಕನ್ ಕರಿತಾ ಇದ್ದಿದ್ದು. ಇಲ್ಲಿ ಆನೆಗಳನ್ನ ಒಂಥರ ಎಲ್ಲ ಫ್ರೀ ಆಗಿ ಬಿಟ್ಬಿಟ್ಟಿರ್ತಾರೆ. ಅಂದ್ರೆ ಅದಕ್ಕೆ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಅಷ್ಟು ಡಿಸಿಪ್ಲಿನ್ ಆಗಿ ನೋಡ್ಕೊಂಡಿರ್ತಾರೆ. ಅದರಿಂದ ಅದೇನ್ ನಮ್ಗೆ ಹಾರ್ಮ್ ಮಾಡೋದಿಲ್ಲ. ಈ ಒಂದು ಕ್ಯಾಂಪಿನ ಟೈಮಿಂಗ್ಸ್ ಬಂದು 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಅಷ್ಟೇ. ಅದಾದ್ಮೇಲೆ ನಮ್ಗೆ ಆನೆಗಳನ್ನ ನೋಡಕ್ಕೆ ಸಿಗೋದಿಲ್ಲ. ಎಲ್ಲ ಆನೆಗಳಿಗೂ ತಿನ್ಸಿ ಸ್ನಾನ ಮಾಡಿಸಿ ವಾಪಸ್ಸು ಕಾಡಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ನೀವೇನಾದ್ರೂ ಪ್ಲಾನ್ ಮಾಡಂಗಿದ್ರೆ 8 ಗಂಟೆಯಿಂದ 1 ಗಂಟೆವರೆಗೂ ಮಾತ್ರ ಇಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲಂತೂ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಮಕ್ಕಳು ಹಾಗೂ ವಯಸ್ಸಾದವರು ಎಲ್ಲ ಪ್ರತಿಯೊಬ್ರು ಇಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಹಾಗೂ ಇಲ್ಲಿ ಎಷ್ಟು ಪುಟ್ಪುಟಾಣಿ ಆನೆಗಳಿದ್ವು, ಅದನ್ನೆಲ್ಲ ನೋಡ್ತಾ ಎಷ್ಟು ಕ್ಯೂಟ್ ಅನಿಸ್ತಾ ಇತ್ತು. ಅದ್ರ ಜೊತೆ ಇಲ್ಲಿ ಇನ್ನೊಂದೇನು ವಿಶೇಷ ಅಂದ್ರೆ, ಎಲ್ಲಾ ಆನೆಗಳಿಗೂ ಹೆಸರಿತ್ತು. ಹಾಗೂ ಅಲ್ಲಿ ಬೋರ್ಡ್ ಮೇಲೆ ಅದರ ಹೆಸರು, ಅದರ ಹಿಸ್ಟ್ರಿ, ಅದಕ್ಕೆ ಎಷ್ಟು ವಯಸ್ಸು, ಅದರ ತೂಕ ಎಷ್ಟು, ಅದು ಹೆಂಗ್ ಸಿಕ್ತು, ಪ್ರತಿಯೊಂದ್ರೂ ಅಲ್ಲಿ ಮೆನ್ಷನ್ ಮಾಡಿದ್ರು. ನಾವ್ ಯಾವ್ದೇ ಆನೆಗಳನ್ನ ನೋಡಿದ್ರು ಅಲ್ಲಿ ಎದುರುಗಡೆ ಒಂದು ಬೋರ್ಡ್ ಅಲ್ಲಿ ಅದರ ಹಿಸ್ಟ್ರಿನ ತಿಳ್ಕೊಬೋದಿತ್ತು. ಈ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ವರ್ತ್ ಅಂತಾನೆ ಹೇಳ್ಬೋದು. ಈಗ ನಾವು ಹೋಗ್ತಾ ಇರೋದು ಲಯನ್ ಅಂಡ್ ಟೈಗರ್ ಝೂ. ಈ ಒಂದು ಝೂ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಹಾಗೂ ಟಿಕೆಟ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿನೇ ಆಯ್ತು ಅಂತ ಅನ್ನಿಸ್ತು. 200 ರುಪೀಸ್ ಅಡಲ್ಟ್ಸ್ಗೆ ಇತ್ತು, ಹಾಗೂ ಸಫಾರಿಗೆ ಸಪರೇಟ್ ಪೇ ಮಾಡ್ಬೇಕಿತ್ತು. ಒಳಗಡೆ ಹೋಗಿದ ತಕ್ಷಣ ನಾವು ಸಫಾರಿಗೆ ಹೊರಟ್ಬಿಟ್ವಿ. ಒಳಗಡೆ ಹೋಗಿದ ತಕ್ಷಣ ಸುಮಾರು ಪ್ರಾಣಿಗಳಿರುತ್ತೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೋದ್ವಿ. ಆದ್ರೆ ಎಲ್ಲಾ ಕಡೆ ನಮ್ಗೆ ಜಿಂಕೆಗಳೇ ಕಾಣಿಸ್ತಾ ಇತ್ತು. ಮುಂದೆ ಹೋಗ್ತಾ ನಮ್ಗೆ ಕಾಣಿಸಿದ್ದು ದ ಕಿಂಗ್ ಆಫ್ ದ ಜಂಗಲ್, ಸಿಂಹ. ಪಾಪ ಈ ಸಿಂಹ ಡಯಟ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಯಾಕೋ ಸ್ವರ್ಗೋಗಿ ಪಾಪ ದುಃಖದಲ್ಲಿತ್ತು. ಬೇಜಾರಾಯ್ತು ಇದನ್ನ ನೋಡಿ. ಈಗ ನಾವು ನೋಡ್ತಾ ಇರೋದು ಕಾಡೆಮ್ಮೆ ಮತ್ತು ಅವರ ಫ್ಯಾಮಿಲಿ ಪಾರ್ಟಿ ಮಾಡ್ತಾ ಇತ್ತು.
ಅದಾದ್ಮೇಲೆ ಸ್ವಲ್ಪ ಮುಂದೆ ಹೋದ್ರೆ ಮತ್ತಷ್ಟು ಜಿಂಕೆಗಳನ್ನ ನೋಡಿದ್ವಿ. ಅದಾದ್ಮೇಲೆ ಈಗ ನೋಡ್ತಾ ಇದೀವಿ ಒಂದು ಟೈಗರ್. ನಾವು ಈ ಒಂದು ಸಫಾರಿಯಲ್ಲಿ ನೋಡಿದ್ದು 4 ಪ್ರಾಣಿಗಳು, ಒಂದು ಜಿಂಕೆ, ಒಂದು ಕಾಡೆಮ್ಮೆ, ಒಂದು ಹುಲಿ ಹಾಗೂ ಸೊರಗೋಗಿರೋ ಸಿಂಹ. ಸಫಾರಿ ಮುಗಿಸ್ಕೊಂಡು ಝೂ ಪಾರ್ಕ್ಗೆ ಹೋದ್ವಿ ನಾವೀಗ. ಹೋಗಿದ ತಕ್ಷಣ ಟೇಬಲ್ ಮೇಲೆ ಜಿಂಕೆ ಕೊಂಬಿತ್ತು, ಅದನ್ನೆಲ್ಲ ನೋಡಿದ್ವಿ, ಹಾಗೂ ಆಸ್ಟ್ರಿಚ್ ಮೊಟ್ಟೆಗಳನ್ನ ನೋಡಿದ್ವಿ. ಇಲ್ಲಿ ಎಷ್ಟೊಂದು ತರವಾದ ಕೋಳಿಗಳು, ಕಲರ್ಫುಲ್ ಕೋಳಿಗಳು, ವೆರೈಟಿ ಕೋಳಿಗಳನ್ನ ನಾವು ನೋಡ್ಬೋದು. ಹಾಗೂ ಇಲ್ಲಿ ನಾವು ಹೆಬ್ಬಾವ್ನ ನೋಡಿದ್ವಿ. ಸ್ವಲ್ಪ ಮುಂದಕ್ಕೆ ಹೋದ್ರೆ ಒಂದು ನವಿಲು ರೆಕ್ಕೆ ಬಿಚ್ಚಿ ನಮ್ನೆಲ್ಲ ಸ್ವಾಗತ ಮಾಡ್ತಾ ಇತ್ತು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ನಾನಂತೂ ಫಸ್ಟ್ ಟೈಮ್ ಅದನ್ನ ನೋಡ್ತಾ ಇರೋದು. ಸಕ್ಕತ್ತಾಗಿತ್ತು. ಇಲ್ಲಿ ಎಷ್ಟೊಂದು ಪ್ರಾಣಿಗಳು ವೆಕೇಶನ್ಗೆ ಹೋಗ್ಬಿಟ್ಟಿತ್ತು ಅನ್ಸುತ್ತೆ. ಎಷ್ಟೊಂದು ನಮಗ್ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಬೋರ್ಡ್ ಮಾತ್ರ ಹಾಕಿದ್ರು, ಅದ್ರ ಒಳಗಡೆ ಏನೂ ಇರ್ಲಿಲ್ಲ. ಅದ್ರ ಮಧ್ಯದಲ್ಲಿ ಒಂದು ಕರಡಿ ಉಯ್ಯಾಲೆ ಆಡ್ತಾ ಇತ್ತು. ಅದನ್ನ ನೋಡಿದ್ವಿ, ಕ್ಯಾಪ್ಚರ್ ಮಾಡೋಷ್ರೊಳಗೆ ಪಾಪ ಅದಕ್ಕೂ ಬೇಜಾರಾಗಿ ಇಳ್ಕೊಂಡ್ ಬಂದ್ಬಿಡ್ತು. ಎಷ್ಟೊಂದ್ ಮೊಸಳೆಗಳನ್ನ ನೋಡಿದ್ವಿ. ಯಾಕೋ ಎಲ್ಲ ಬೇಜಾರಲ್ಲಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಹೇಳೋಣ ಅಂತ ಹೋದ್ರೆ ತಿನ್ಬಿಡುತ್ತೆ ಅಂತ ಭಯ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. See you in the next video. Until then, take care. Bye bye.